ಹಾಯ್ ಹಲೋ ನಮಸ್ಕಾರ ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ವೀಕ್ಷಕರೇ, ಯಾವಾಗಲೂ ಮಾತು ಮಾತು ಮಾತು. ಅದೃಷ್ಟದ ಬಗ್ಗೆ ನಂಬಿಕೆನೇ ಇಲ್ಲ. ಪರಿಶ್ರಮದ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡೋರು ಇವರು. ಒಬ್ಬ ಮೋಟಿವೇಶನಲ್ ಸ್ಪೀಕರನ್ನು ನಾವು ನಿಮಗೆ ಪರಿಚಯ ಮಾಡುವಂತಹ ಒಂದು ಚೊಚ್ಚಲ ಪ್ರಯತ್ನವನ್ನು ಮಾಡ್ತಿದ್ದೇವೆ. ಪೇರೆಸಂದ್ರ ಪ್ರದೀಪ್ ಈಶ್ವರ್ ಅಯ್ಯರ್. ಹೀಗಂದ್ರೆ ಯಾರಿಗೂ ಸಹ ತಕ್ಷಣಕ್ಕೆ ಗೊತ್ತಾಗಲ್ಲ ಬಿಡಿ. ಸಿಂಪಲ್ ಆಗಿ ಪ್ರದೀಪ್ ಈಶ್ವರ್ ಅಂತಲೋ ಅಥವಾ ಪರಿಶ್ರಮ ನೀಟ್ ಅಕಾಡೆಮಿಯ ಪ್ರದೀಪ್ ಈಶ್ವರ್ ಅಂತಲೋ ಹೇಳಿದ್ರೆ ಕೂಡಲೇ ಕರ್ನಾಟಕದ ಜನರ ಕಿವಿ ನೆಟ್ಟಗಾಗುತ್ತೆ. ವಾಟ್ಸಪ್ಪಲ್ಲೋ ಅಥವಾ ಫೇಸ್ಬುಕ್ನಲ್ಲೋ ಅಥವಾ ಯೂಟ್ಯೂಬ್ನಲ್ಲೋ ಅವರ ಮಾತುಗಳ ಒಂದು ವಿಡಿಯೋ ಬಂತು ಅಂದರೆ ಸಾಕು, ಅದನ್ನೊಮ್ಮೆ ನೋಡ್ಬಿಡೋಣ ಅನ್ನುವಂತಹ ಸಹಜವಾಗಿಯೇ ಎಲ್ರಿಗೂ ಒಂದು ರೀತಿ ಕುತೂಹಲ ಸೃಷ್ಟಿಯಾಗ್ಬಿಡತ್ತೆ. ಹೌದು, ಪ್ರದೀಪ್ ಈಶ್ವರ್ ಈಗ ಚಿಕ್ಕಬಳ್ಳಾಪುರದ ಶಾಸಕ, ಪ್ರಭಾವಿ, ಶ್ರೀಮಂತ ರಾಜಕಾರಣಿ, ಮಾಜಿ ಸಚಿವ ಡಾಕ್ಟರ್ ಸುಧಾಕರ್ ವಿರುದ್ಧ ಗೆದ್ದು ವಿಧಾನಸಭೆಯಲ್ಲಿ ಚಿಕ್ಕಬಳ್ಳಾಪುರವನ್ನು ಪ್ರತಿನಿಧಿಸುವಂತಹ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಡಾಕ್ಟರ್ ಸುಧಾಕರ್ ಹಣಬಲ ಮತ್ತು ರಾಜಕೀಯ ಅನುಭವದ ಎದುರು ಪ್ರದೀಪ್ ಈಶ್ವರ್ ಏನ್ ಮಾಡ್ಯಾರು ಅನ್ನುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನು ಚುನಾವಣೆಯಲ್ಲೇ ಕೊಟ್ಟಿದ್ದಾರೆ. ಬಡತನದಲ್ಲಿ ಬೆಳೆದಂತಹ ಪ್ರದೀಪ್ ಈಶ್ವರ್ ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡ್ರು. ಬಡತನದಲ್ಲಿ ಬೆಳೆದಂತಹ ಪ್ರದೀಪ್ ಈಶ್ವರ್ ಚಿಕ್ಕ ವಯಸ್ಸಲ್ಲೇ ತನ್ನ ತಂದೆ ತಾಯಿಯನ್ನ ಕಳೆದುಕೊಂಡ್ರು. ಆ ಕಡು ಬಡತನದಲ್ಲೇ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಅವರ ಶಿಕ್ಷಣವನ್ನ ಪಡೆದುಕೊಂಡ್ರು. ಚಿಕ್ಕಬಳ್ಳಾಪುರದ ಸರ್ ಎಂ ವಿಶ್ವೇಶ್ವರಯ್ಯ ನಗರದ ಒಂದು ಕಾಲೇಜಿನಲ್ಲಿ PUCಯನ್ನ ಸಹ ಮುಗಿಸಿದ್ರು. ಅಷ್ಟರಲ್ಲೇ ಬಡತನದಲ್ಲಿ ಬೇಯುತ್ತಿದ್ದಂತಹ ಪ್ರದೀಪ್ ಈಶ್ವರ್ ತಂದೆ ತಾಯಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿರ್ತಾರೆ. ತಕ್ಷಣ ಚಿಕಿತ್ಸೆಗೆ ಕಳಿಸಿದ್ರೂ ಸಹ ಸರಿಯಾದಂತಹ ಚಿಕಿತ್ಸೆ ಸಿಗದೆ ಸಾವನ್ನಪ್ಪುತ್ತಾರೆ. ತಂದೆ ತಾಯಿ ಶವಗಳನ್ನು ವಾಪಸ್ ತಗೊಳ್ಳೋಕ್ಕೂ ಸಹ ಆಗ ಪ್ರದೀಪ್ ಈಶ್ವರ್ ಹತ್ರ ಹಣ ಇರಲಿಲ್ಲ. ಆಗಲೇ ನಿರ್ಧಾರ ಮಾಡಿದ್ರು ಬಡವರಿಗಾಗಿ ಒಂದು ಹಾಸ್ಪಿಟಲನ್ನು ಕಟ್ಟೋದಕ್ಕೆ. ಒಂದು ಕಡೆ ಮನೆಯಲ್ಲಿ ಅಪ್ಪ ಅಮ್ಮ ಇಲ್ಲದಂತಹ ಸಹೋದರ ಚೇತನ್ಗಾಗಿ ಕೆಲಸ ಮಾಡಲೇಬೇಕಾದಂತಹ ಪರಿಸ್ಥಿತಿ ಕಾರಣ ಟ್ಯೂಷನನ್ನು ಆರಂಭ ಮಾಡಿದ್ರು. ಅವರ ಮೇಲೆ ಅವರಿಗೆ ಇರುವಂತಹ ಆ ಒಂದು ವಿಶ್ವಾಸ ಇದೆಯಲ್ಲ, ಅದು ಸಾಮಾನ್ಯವಾದುದಲ್ಲ. PUC ಓದಿ ಪದವಿಯನ್ನು ಪೂರ್ಣಗೊಳಿಸಲಾಗದೆ ಇದ್ರೂ ಸಹ ಹೊಟ್ಟೆಪಾಡಿಗಾಗಿ ಟ್ಯೂಷನನ್ನು ಆರಂಭ ಮಾಡಿದ್ರು. ಕಾಲಾನುಕ್ರಮದಲ್ಲಿ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಪರಿಶ್ರಮ ನೀಟ್ ಅಕಾಡೆಮಿ ಶುರು ಮಾಡಿ ಯಶಸ್ವಿಯಾಗಿ ಮುನ್ನಡೆಸ್ತಿದ್ದಾರೆ ಪ್ರದೀಪ್ ಈಶ್ವರ್. ಪ್ರದೀಪ್ ಈಶ್ವರ್ ಅವರ ಚುನಾವಣಾ ಪ್ರಚಾರದ ಭಾಷಣದ ತುಣುಕುಗಳನ್ನು ದೂರದಲ್ಲಿತ್ಕೊಂಡು ನೋಡಿದವರಿಗೆ ಬಹಳ ಆದರ್ಶದ ಮಾತುಗಳನ್ನು ಆಡ್ತಾ ಇದ್ರು. ಈ ರೀತಿ ಮಾತನಾಡಿದ್ರೆ ಮತದಾರ ಒಲಿತಾನ ಅನ್ನುವಂತಹ ಭಾವ ಅನೇಕರನ್ನ ಕಾಡ್ತಾ ಇತ್ತು. ಅವರ ಮಾತುಗಳು ರಾಜಕೀಯ ಎದುರಾಳಿಗಳ ಕೈಗೆ ಸಿಕ್ಕು ಟ್ರೋಲ್ ಆಗಿದ್ದೂ ಇದೆ. ಇಷ್ಟೆಲ್ಲ ಆದರೂ ಸರಿ, ಮತದಾರರು ಡಾಕ್ಟರ್ ಸುಧಾಕರ್ ಅವರನ್ನ ಸೋಲಿಸಿ ಪ್ರದೀಪ್ ಈಶ್ವರ್ ಅವರನ್ನ ಗೆಲ್ಲಿಸಿದ್ರು. ಅಲ್ಲಿಗೆ ಪ್ರದೀಪ್ ಈಶ್ವರ್ ಜೈಂಟ್ ಕಿಲ್ಲರ್ ಅನಿಸ್ಕೊಂಡ್ರು. ಪ್ರದೀಪ್ ಈಶ್ವರ್ ಮಾತುಗಳಲ್ಲೇ ಹೇಳೋದಾದ್ರೆ ರಣಬೇಟೆಗಾರ ಅನಿಸ್ಕೊಂಡ್ರು. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಕ್ಕಿದ್ದು ಅಚಾನಕ್ಕಾಗಿ ಅನ್ನೋದನ್ನ ಪ್ರದೀಪ್ ಈಶ್ವರ್ ಅವರೇ ಹೇಳ್ಕೊಂಡಿದ್ದಾರೆ. ಚಿಂತಾಮಣಿ ಟೈಗರ್ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರ ಮನೆಗೆ ಜನ್ಮದಿನಕ್ಕಾಗಿ ಶುಭ ಕೋರೋದಕ್ಕೆ ಹೋಗಿದ್ದೆ. ಆಗ ಅವರು ಏನ್ ಮಾಡ್ತಿದ್ಯಾ ಅಂತ ಕೇಳಿದ್ರು. ಟ್ಯೂಷನ್ ಸೆಂಟರ್ ನಡೆಸ್ತಾ ಇದ್ದೇನೆ ಅಂತ ಹೇಳಿದೆ. MLA ಆಗ್ತೀಯಾ ಅಂತ ಕೇಳಿದ್ರು. ನಾನಾ ಅಂತ ಕೇಳಿದೆ. ಹೌದು, ಚಿಕ್ಕಬಳ್ಳಾಪುರದಿಂದ ಅಂತ ಹೇಳಿದ್ರು. ಒಂದೆರಡು ದಿನ ಟೈಮ್ ಕೊಡಿ ಅಂತ ಕೇಳಿದೆ. ನಂತರ ಶಿವಶಂಕರ ರೆಡ್ಡಿ ಸಾಹೇಬ್ರು, ವೀರಪ್ಪ ಮೊಯ್ಲಿ ಸಾಹೇಬ್ರು, ರಮೇಶ್ ಕುಮಾರ್ ಸಾಹೇಬ್ರ ಜೊತೆಗೆ ಮಾತುಕತೆ ಕೂಡ ಆಯಿತು. ಸುಧಾಕರ್ ವಿರುದ್ಧ ಗೆಲ್ಲೋದಕ್ಕೆ ರಾಜಕೀಯ ಗೊತ್ತಿಲ್ಲದವರೇ ಆಗಬೇಕು ಅಂದರು. ಮನೆಗೆ ಬಂದು ವಿಚಾರವನ್ನು ಹೇಳಿದೆ. ಸುಧಾಕರ್ ವಿರುದ್ಧ ಗೆಲ್ಲೋದಕ್ಕೆ ಆಗುತ್ತಾ ಅಂತ ಪ್ರಶ್ನೆ ಮಾಡಿದ್ರು. ಯಾರ ಬಳಿ ಹೇಳಿದ್ರು ಅದೇ ಪ್ರಶ್ನೆ ಎದುರಾಗ್ತಾ ಇತ್ತು. ಕೊನೆಗೆ ಮನ್ಸು ಮಾಡೇ ಬಿಟ್ಟೆ. ಸಿದ್ದರಾಮಯ್ಯ ಅವರ ಮನೆಗೆ ಹೋದೆ. DK ಶಿವಕುಮಾರ್ ಅವರನ್ನು ಭೇಟಿ ಕೂಡ ಮಾಡಿದೆ. B ಫಾರಂ ಸಿಕ್ತು. ಚುನಾವಣೆಗೆ ನಿಂತು ಗೆದ್ದೆ ಅಂತ ವಿವರಣೆಯನ್ನು ನೀಡಿರೋದು ಗಮನ ಸೆಳೆಯುತ್ತೆ. ಕ್ಷೇತ್ರದಲ್ಲಿ ಇದ್ದರೆ ಇಂತಹ ಶಾಸಕರು ಇರಬೇಕು ಅನ್ನೋ ಭಾವನೆ ಉಳಿದ ಕ್ಷೇತ್ರಗಳ ಮತದಾರರಲ್ಲೂ ಸಹ ಮೂಡತೊಡಗಿತ್ತು. ಕಾರಣ ಅವರ ನುಡಿ ಮತ್ತು ನಡೆ. ಹೌದು, ಮಾತೆ ಅವರ ಬಂಡವಾಳ, ಅದಕ್ಕೆ ಪೂರಕವಾದಂತಹ ಅವರ ಒಂದು ಪಾಸಿಟಿವ್ ಥಾಟ್ಸ್, ಹಾಗೆ ಅವರ ಮನಸ್ಥಿತಿ, ಅದು ಅವರ ಮಾತಿನಲ್ಲೂ ದೃಢವಾಗ್ತಾ ಹೋಗ್ತಾ ಇದೆ. ಇನ್ನು ಅವರ ಆದರ್ಶದ ಮಾತುಗಳನ್ನ ಆಲಿಸೋದೇ ಒಂಥರ ಚಂದಾರಿ. ಅಧಿಕಾರ ಅನ್ನೋದು ಒಬ್ಬರ ಸೊತ್ತ, ಹೊಸೊಬ್ಬರು ಬರಬೇಕು, ಪಾರ್ಟಿ ನನಗೂ ಕೊಟ್ಟರು ನಿಲ್ತೇನೆ, ಆದರೆ ಪ್ರದೀಪ್ ಈಶ್ವರೇ ಸತ್ತು ಹೋಗೋವರೆಗೂ ಸಹ MLA ಆಗಬೇಕಾ, ನನಗೊಂದು ಅವಧಿ, ನಾನೇನು ಅಂತ ನಾನು ತೋರಿಸ್ತೇನೆ, ಇನ್ನೊಬ್ಬ ಸಮರ್ಥ ಯುವಕನನ್ನ ಕಣಕ್ಕೆ ಇಳಿಸಿದ್ರೆ ಹೆಗಲ ಮೇಲೆ ಕೂರಿಸಿ ನಾನು ಪ್ರಚಾರ ಮಾಡಿ ನಾನೇ ಗೆಲ್ಲಿಸ್ತೇನೆ,
ಬರಬೇಕು, ಹೊಸ ಹುಡುಗರು ಬರಬೇಕು. ಈ ರೀತಿಯಾಗಿ ನೇರ ಜನಸಾಮಾನ್ಯರ ಮನದ ಮಾತನ್ನ ಹೇಳ್ತಾ ಎಲ್ಲರ ಹುಬ್ಬೇರುವಂತೆ ಮಾತಾಡೋದು ಪ್ರದೀಪ್ ಈಶ್ವರ್. ಹಾಗೆ ಅವರ ಒಂದು ಪರ್ಸನಲ್ ಲೈಫ್ ಅಷ್ಟು ಸುಗಮ ಆಗಿರಲಿಲ್ಲ. ಬಾಲ್ಯದಲ್ಲೇ ಅಪ್ಪ ಅಮ್ಮನನ್ನ ಕಳೆದುಕೊಂಡಂತಹ ಅವರು ಅನಾಥರಾಗಿದ್ದರು. ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಈ ವಿಚಾರ ಗಮನ ಸೆಳೆದಿತ್ತು. ಪ್ರದೀಪ್ ಅವರ ಅಪ್ಪ ಮತ್ತು ಅಮ್ಮ ಹಿಂದೂಪುರದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ರು. ಅವರನ್ನ ಕೂಡಲೇ ಆಸ್ಪತ್ರೆಗೆ ದಾಖಲು ಮಾಡಿದ್ರು ಸಹ ಚಿಕಿತ್ಸೆ ಫಲಕಾರಿ ಆಗಿರಲಿಲ್ಲ. ಹಣಕಾಸಿನ ಸಂಕಷ್ಟವೇ ಅವರ ಪ್ರಾಣಕ್ಕೆ ಕುತ್ತಾಗಿತ್ತು ಅನ್ನೋದನ್ನ ಕೂಡ ಪ್ರದೀಪ್ ಬಹುತೇಕ ಸಂದರ್ಶನಗಳಲ್ಲಿ ಹೇಳ್ಕೊಂಡಿದ್ದಾರೆ. ಬಹಿರಂಗ ಪ್ರಚಾರದಲ್ಲೂ ಸಹ ಈ ವಿಚಾರವನ್ನ ನೋವಿನಿಂದಲೇ ಹೇಳಿದ್ದಾರೆ. ಅಪ್ಪ ಅಮ್ಮನ ಸಾವಿನ ನಂತರ ಅಜ್ಜಿ ಮನೆಯಲ್ಲಿ ಬೆಳೆದಿದ್ದಾಗಿ ಸಹ ಹೇಳ್ಕೊಂಡಿದ್ದಾರೆ. ಲೇಖಕರಾಗಿ, ಮೋಟಿವೇಶನಲ್ ಸ್ಪೀಕರ್ ಆಗಿ, ಟ್ಯೂಷನ್ನಲ್ಲಿ ಬಯೋಲಜಿ ಟೀಚರ್ ಆಗಿ ಸಾಕಷ್ಟು ಪ್ರಭಾವಿಯಾಗಿ ಬೆಳೆದಂಥವರು ಪ್ರದೀಪ್. ಒಂದಂತೂ ನಿಜ, ಪ್ರದೀಪ್ ಈಶ್ವರ್ ಒಂದು ದೊಡ್ಡ ಕನಸುಗಾರ, ಮಹತ್ವಾಕಾಂಕ್ಷಿ. ಅದರಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರಷ್ಟೇ ಅಲ್ಲ, ರಾಜ್ಯದ ಜನರ ಗಮನ ಕೂಡ ಪ್ರದೀಪ್ ಮೇಲೆ ಇದ್ದೇ ಇದೆ ಅನ್ನೋದು ನಿಜ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.